ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಟು ಸ್ಟೇಟ್ ಕ್ರಾಫ್ಟ್ IAS ಅಕಾಡೆಮಿ. ನಾವು ಸೈನ್ಸ್ ಕ್ಲಾಸನ್ನು ಸೈನ್ಸಲ್ಲಿ ಬಯಾಲಜಿನ ಡಿಸ್ಕಸ್ ಮಾಡ್ತಾ ಇದ್ವಿ. ಈಗ ಆಲ್ರೆಡಿ ಲಾಸ್ಟ್ ಕ್ಲಾಸಲ್ಲಿ ನಾವೇನು ಮಾಡಿದ್ದೀವಿ, ಬ್ಯಾಕ್ಟೀರಿಯಾ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ, ಬ್ಯಾಕ್ಟೀರಿಯಾ ರಿಲೇಟೆಡ್ ಡಿಸೀಸಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಬ್ಯಾಕ್ಟೀರಿಯಾ ಸ್ಟ್ರಕ್ಚರ್ ಯಾವ ಥರ ಇರುತ್ತೆ ಅಂತೆಲ್ಲ ಡಿಸ್ಕಸ್ ಮಾಡಿದ್ದೀವಿ. ಇದು ನಮ್ಮ ಬಯಾಲಜಿ ಬೇಸಿಕ್ಸ್ನ ಕೊನೆಯ ಕ್ಲಾಸ್ ಆಗುತ್ತೆ. ಈ ಕ್ಲಾಸಲ್ಲಿ ನಾವು ವೈರಸ್ ಬಗ್ಗೆ ಡೀಟೇಲ್ ಡಿಸ್ಕಷನ್ ಮಾಡೋಣ. ಈ ಕ್ಲಾಸ್ ಆದಮೇಲೆ ಬೇಸಿಕ್ಸ್ ಆಫ್ ಬಯಾಲಜಿ ಕಂಪ್ಲೀಟ್ ಆಗುತ್ತೆ. ಆಮೇಲೆ ನಿಮಗೆ ಮುಂದೆ ಬಯೋಟೆಕ್ನಾಲಜಿ, ಆಮೇಲೆ ಫುಡ್ ಟೆಕ್ನಾಲಜಿ, ಈ ಥರದ್ದು, ಆಮೇಲೆ ಅಪ್ಲಿಕೇಶನ್ ಆಫ್ ಬಯಾಲಜಿ ಏನು ಕ್ವಶನ್ಸ್ ಬರ್ತಾ ಇದೆ. ಸೊ ಅದೆಲ್ಲ ಸೇರಿ ಒಂದೇ ಮ್ಯಾರಥಾನ್ ವಿಡಿಯೋದಲ್ಲಿ ಅದನ್ನು ಮುಂದೆ ಎಕ್ಸಾಮ್ ಹತ್ತಿರ ಬಂದಾಗ ಕೊಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಸೊ ಇದು ಬೇಸಿಕ್ಸ್ ಆಫ್ ಬಯಾಲಜಿಗೆ ನಿಮ್ಮ ಕೊನೆಯ ಕ್ಲಾಸ್ ಆಗುತ್ತೆ. ಓಕೆ, ವೈರಸ್ ಬಗ್ಗೆ ಡಿಸ್ಕಷನ್ ಮಾಡೋಣ. ವೈರಸ್ ಏನು ಅಂತಂದರೆ, ಇದು ಜೀವ ಇರುವಂತಹ ಮೈಕ್ರೋ ಆರ್ಗ್ಯಾನಿಸಮು ಅಲ್ಲ, ಜೀವ ಇಲ್ಲದೆ ಇರೋದು ಅಲ್ಲ, ಒಂಥರ ಮಿಡ್ಲಲ್ಲಿದು. ಇದನ್ನು ಕನ್ಸಿಡರೇ ಮಾಡಲ್ಲ. ಅಂದರೆ ಹೋಸ್ಟ್ ಸೆಲ್ಲಲ್ಲಿದ್ದಾಗ, ಅಂದರೆ ಯಾವುದಾದ್ರೂ ಬೇರೆ ಜೀವಿಗಳ ದೇಹದಲ್ಲಿದ್ದಾಗ ಅದು ಆ್ಯಕ್ಟಿವ್ ಆಗಿರುತ್ತೆ. ಬೇರೆ ಜೀವಿಗಳ ದೇಹದಲ್ಲಿ ಇಲ್ಲ ಅಂದರೆ ಅದು ಆ್ಯಕ್ಟಿವ್ ಆಗಿರಲ್ಲ. ಈ ವೈರಸ್ ಅನ್ನೋ ಒಂದು ಏನು ಪದ ಇದೆ, ಇದು ಲ್ಯಾಟಿನ್ ಭಾಷೆಯ ಟಾಕ್ಸಿನ್ ಅನ್ನೋ ಒಂದು ವರ್ಡಿಂದ ಇದು ಬಂದಿದೆ. ಅಂದರೆ ಇದರ ಅರ್ಥ ಏನಂತಂದರೆ ವಿಷ ಅಂತ ಅರ್ಥ ಅಷ್ಟೇ. ಓಕೆ, ಫ್ರೆಂಚ್ ದೇಶದ ಸೂಕ್ಷ್ಮ ಏನು ನಿಮ್ಮ ಮೈಕ್ರೋಬಯಾಲಜಿಸ್ಟ್ ಗೊತ್ತಿರ್ಬೋದು, ಲೂಯಿ ಪಾಶ್ಚರ್ ಅಂತ. ಅವರು ಈ ವೈರಸ್ ಅನ್ನೋ ಪದನ ಕೊಟ್ಟಿದ್ದು. ಲೂಯಿ ಪಾಶ್ಚರ್ ಅವರು ಫಸ್ಟ್ ಟೈಮು ಈ ವೈರಸ್ ಅನ್ನೋ ಪದನ ಕೊಟ್ಟಿದ್ದು ಅವರೇ. ಅದಾದಮೇಲೆ ಏನಾಗುತ್ತೆ ಅಂತಂದರೆ, ಈ ವೈರಸ್ಸು ನಿಮಗೆ ಕಣ್ಣಿಗೆ ಕಾಣುವಂಥದ್ದಲ್ಲ, ಆಮೇಲೆ ನಾರ್ಮಲ್ ಆಗಿರುವಂತಹ ಸೂಕ್ಷ್ಮದರ್ಶಕಗಳ ಮೂಲಕ, ಮೈಕ್ರೋಸ್ಕೋಪ್ಗಳ ಮೂಲಕ ಕೂಡ ಇದು ಕಣ್ಣಿಗೆ ಕಾಣಲ್ಲ. ಏನಾಗುತ್ತೆ, ಇಲೆಕ್ಟ್ರಾನಿಕ್ ಮೈಕ್ರೋಸ್ಕೋಪನ್ನ ಯೂಸ್ ಮಾಡಿದ್ರೆ ಮಾತ್ರ ಇದರಿಂದ ನಿಮಗೆ ಈ ವೈರಸ್ಸನ್ನು ಅಬ್ಸರ್ವ್ ಮಾಡ್ಬೋದು. ಇದು ಈ ವೈರಸ್ ಏನಿದೆ, ನಾವಿಲ್ಲಿ ನೆಕ್ಸ್ಟು ಇಲ್ಲಿ ಇದರಲ್ಲಿ ಡಿಸ್ಕಷನ್ ಮಾಡೋಣ. ಇದು ವೈರಸ್ನ ಸ್ಟ್ರಕ್ಚರ್ ಇದು. ಓಕೆ, ಇದರಲ್ಲಿ ಏನಿರುತ್ತೆ ಅಂತಂದರೆ, ನಿಮಗೆ ಒಂದು ಕ್ಯಾಪ್ಸಿಡ್ ಇರುತ್ತೆ, ಅದಾದಮೇಲೆ ನಿಮಗೆ ಪ್ರೋಟೀನ್ ಇರುತ್ತೆ, ಮತ್ತು DNA RNA ಎರಡೂ ಇರುತ್ತೆ. DNA RNA ಬಗ್ಗೆ ನಾವು ಡಿಸ್ಕಷನ್ ಮಾಡಬೇಕಾದ್ರೆ ಹೇಳೋಣ. ಅಂದರೆ ನಿಮಗೆ ಸಸ್ಯಗಳಿಗೆ ಸಸ್ಯಗಳಲ್ಲಿ ಆ್ಯಕ್ಟಿವ್ ಇರುವಂಥ ವೈರಸ್ಗಳಿಗೆ ಮತ್ತು ಪ್ರಾಣಿಗಳಲ್ಲಿ ಆ್ಯಕ್ಟಿವ್ ಇರುವಂಥ ಈ ವೈರಸ್ಗಳಿಗೆ ಕೆಲವೊಂದು ಡಿಫ್ರೆನ್ಸಸ್ ಇದೆ. ಇದನ್ನು ಕೂಡ ಎಕ್ಸಾಮಲ್ಲಿ ಕೇಳಿದ್ದಾರೆ. ಸೊ ಅದಕ್ಕೋಸ್ಕರ ಈ ವೈರಸ್ ಬಗ್ಗೆ ಡೀಟೇಲಾಗಿ ನೋಡೋಣ. ಒಂದು ಬೇಸಿಕ್ ಇನ್ಫಾರ್ಮೇಷನ್ ಏನು ಅಂತಂದರೆ ಅಷ್ಟೇ, ಇದೇನೆಂದರೆ RNA ಮತ್ತು DNA ಎರಡೂ ಹೊಂದಿರುತ್ತೆ. ಇದ್ರ ಸಂತಾನೋತ್ಪತ್ತಿ, ಈ ವೈರಸ್ಸಿನ ಸಂತಾನೋತ್ಪತ್ತಿ ಜೀವಕೋಶದ ಒಳಗಡೆ, ಅಂದರೆ ಹೋಸ್ಟ್ ಸೆಲ್ ಏನಿರುತ್ತೆ ಅದ್ರ ಒಳಗಡೆನೇ ಆಗುತ್ತೆ. ಈಗ ಮನುಷ್ಯರಲ್ಲಿ ಅಟ್ಯಾಕ್ ಮಾಡಿದಾಗ ಮನುಷ್ಯರ ಜೀವಕೋಶಗಳನ್ನು, ಮನುಷ್ಯರಲ್ಲಿರುವಂಥ ಎನರ್ಜಿನ ಯೂಸ್ ಮಾಡಿಕೊಂಡು ಅಲ್ಲಿ ಅದರದ್ದು ಸಂತಾನೋತ್ಪತ್ತಿ ಆಗುತ್ತೆ. ಅದೇ ಥರ ಅದರಿಂದ ಏನಾಗುತ್ತೆ, ಮಲ್ಟಿಪ್ಲೈ ಆಗೋದ್ರಿಂದ ರೋಗ ಬರುತ್ತೆ. ಈ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಕೋವಿಡ್-19 ಏನಿತ್ತು, ಇದು ವೈರಸ್ಸಿಂದ ಬಂದಂಥ ಒಂದು ಡಿಸೀಸ್ ಇತ್ತು. ಅದೇ ಥರ ನಿಮಗೆ HIV ಡಿಸೀಸ್, ಹೆಪಟೈಟಿಸ್, ಅದು, ಆಮೇಲೆ ಇನ್ನೂ ತುಂಬ ಇದೆ. ಡಿಸೀಸಸ್ ಬಗ್ಗೆನೂ ಪೂರ್ತಿ ಡಿಸ್ಕಷನ್ ಮಾಡೋಣ. ಓಕೆ, ಅದಾದಮೇಲೆ ನಾವು ಈ ವೈರಸ್ಸನ್ನು ಮೂರು ವಿಭಾಗವಾಗಿ ಸ್ಟಡಿ ಮಾಡಬೇಕಾಗುತ್ತೆ. ಫಸ್ಟು ಪ್ಲಾಂಟ್ ವೈರಸಸ್ ಯಾವ್ದ್ಯಾವುದು ಅಂತ, ಆಮೇಲೆ ಆ್ಯನಿಮಲ್ ಅಥವಾ ಹ್ಯೂಮನ್ ವೈರಸಸ್, ನಮಗೆ ಇನ್ಫೆಕ್ಟ್ ಮಾಡುವಂಥ ವೈರಸ್ಗಳು ಯಾವ್ಯಾವುದು ಅಂತ ಅನ್ನೋದನ್ನು ಸ್ಟಡಿ ಮಾಡಬೇಕು. ಅದಾದಮೇಲೆ ಬ್ಯಾಕ್ಟೀರಿಯಾ ಫೇಸ್ ಅಂತ ಇರುತ್ತೆ. ಅಂದರೆ ಬ್ಯಾಕ್ಟೀರಿಯಾಗಳಿಗೆ ಕೆಲವೊಂದು ವೈರಸ್ಗಳು ಬ್ಯಾಕ್ಟೀರಿಯಾಗಳನ್ನೂ ಕೂಡ ಅಟ್ಯಾಕ್ ಮಾಡುತ್ತೆ, ಅದರಲ್ಲೂ ಕೂಡ ಅವು ಇನ್ಫೆಕ್ಷನ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಬ್ಯಾಕ್ಟೀರಿಯಾ ಫೇಸ್ ಅಂತಾರೆ. ಅಂದರೆ ವೈರಸ್ ಅಟ್ಯಾಕಿಂಗ್ ಬ್ಯಾಕ್ಟೀರಿಯಾ ಆ್ಯಂಡ್ ಇನ್ಫೆಕ್ಟಿಂಗ್ ಬ್ಯಾಕ್ಟೀರಿಯಾ ಈಸ್ ಕಾಲ್ಡ್ ಆಸ್ ಬ್ಯಾಕ್ಟೀರಿಯಾ ಫೇಸ್. ಇದನ್ನು ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಅದಾದಮೇಲೆ ಈ ಸಸ್ಯಗಳಲ್ಲಿರುವಂಥ ವೈರಸ್ಗೆ ಮತ್ತು ಪ್ರಾಣಿಗಳಲ್ಲಿರುವಂಥ ವೈರಸ್ಗೆ ಕೆಲವೊಂದು ಬೇಸಿಕ್ ಡಿಫ್ರೆನ್ಸಸ್ ಇದೆ. ಈ ಬೇಸಿಕ್ ಡಿಫ್ರೆನ್ಸಸ್ ಬಗ್ಗೆ ನಾವು ತಿಳ್ಕೊಬೇಕಾಗುತ್ತೆ. ಈಗ ಏನಂದರೆ, ಒಂದು ಫಸ್ಟ್ ಡಿಫ್ರೆನ್ಸ್ ಏನಂತಂದರೆ, ಸಸ್ಯಗಳಲ್ಲಿರುವಂಥ ವೈರಸ್ಸು RNA ಮಾತ್ರ ಹೊಂದಿರುತ್ತೆ. ಸಸ್ಯಗಳಲ್ಲಿ RNA ಮಾತ್ರ ಹೊಂದಿರುತ್ತೆ. ಪ್ರಾಣಿಯಲ್ಲಿ ಏನಾಗುತ್ತೆ, RNA ಆ್ಯಂಡ್ DNA ಎರಡನ್ನೂ ಹೊಂದಿರುತ್ತೆ. ಆಯಿತಾ, ಫಸ್ಟ್ ಡಿಫ್ರೆನ್ಸ್ ಆಯಿತಾ. ಇನ್ನೊಂದು ಏನಂದರೆ, ಸಸ್ಯ ವೈರಸ್ಗಳು ರೋಗವನ್ನು ಉಂಟು ಮಾಡುತ್ತವೆ, ಪ್ರಾಣಿ ವೈರಸ್ಗಳು ಸಹ ಎರಡರಲ್ಲೂ ರೋಗ ಉಂಟು ಮಾಡುತ್ತೆ. ಬಟ್ ಇದರಲ್ಲಿ ಮೇಜರ್ ಡಿಫ್ರೆನ್ಸ್ ಅಂದರೆ ಇದೆ, ಸಸ್ಯಗಳಲ್ಲಿ RNA ವೈರಸ್ ಮಾತ್ರ ಇರುತ್ತೆ, ಇಲ್ಲಿ DNA ಆ್ಯಂಡ್ RNA ಬೋತ್ ವೈರಸ್ಗಳು ಇದರಲ್ಲಿರುತ್ತೆ. ಓಕೆ, ನೆಕ್ಸ್ಟು ಅದರ್ ಇನ್ಫಾರ್ಮೇಷನ್ ರಿಲೇಟೆಡ್ ಟು ನಿಮಗೆ ಏನು ವೈರಸ್ ಅಂದರೆ ಕೆಲವೊಂದು ಫ್ಯಾಕ್ಚುಯಲ್ ಕ್ವಶನ್ಸನ್ನು ಕೇಳ್ತಾರೆ. ಅದರಲ್ಲಿ ನಿಮಗೆ ಅತಿ ಚಿಕ್ಕದಾದಂಥ ಸೈಜಲ್ಲಿ ಅತಿ ಚಿಕ್ಕದಾದಂಥ ವೈರಸ್ ಯಾವುದು ಅಂತ ಒಂದು ಎಕ್ಸಾಮಲ್ಲಿ ಕೇಳಿದ್ದಾರೆ. ಸೊ ನೆನಪಿಟ್ಕೊಳ್ಳಿ, ಕಾಲುಬಾಯಿ ಅಂತ ವೈರಸ್ ಈ ಡಿಸೀಸನ್ನು ಕಾಸ್ ಮಾಡುವಂಥ
ಒಂದು ವೈರಸ್ ಇದೆ. ಸೊ ಈ ವೈರಸ್ಸು ಅತಿ ಚಿಕ್ಕದಾದಂಥ ವೈರಸ್ ಇದು, ಅತಿ ಚಿಕ್ಕ ಸ್ಮಾಲೆಸ್ಟ್ ವೈರಸ್ ಇದು. ಅದೇ ಥರ ಅತಿ ದೊಡ್ಡದಾದಂಥ ವೈರಸ್ ಯಾವುದು ಅಂತಂದರೆ ಟೊಬ್ಯಾಕೊ ಮೊಸಾಯಿಕ್ ವೈರಸ್ ಅಂತ ಕರೀತಾರೆ, TMV ಅಂತ ಕರೀತಾರೆ. ಸೊ ಇದು ಅತಿ ದೊಡ್ಡ ವೈರಸ್ ಇದು. ಸೊ ಇದೆರಡನ್ನ ಫ್ಯಾಕ್ಚುಯಲ್ ಪಾಯಿಂಟ್ಸ್ ನೆನಪಿಟ್ಕೊಳ್ಳಿ. ಮತ್ತು ಆಮೇಲೆ ನಿಮ್ಗೆ ಹೇಳಿದ್ದೀನಿ, ಬ್ಯಾಕ್ಟೀರಿಯಾವನ್ನು ತಿನ್ನುವಂಥ ಅಥವಾ ಬ್ಯಾಕ್ಟೀರಿಯಾಗಳಿಗೆ ಇನ್ಫೆಕ್ಟ್ ಮಾಡುವಂಥ ವೈರಸ್ಸಿಗೆ ಬ್ಯಾಕ್ಟೀರಿಯೋಫೇಜ್ ಅಂತ ಕರೀತಾರೆ. ಓಕೆ, ಇದಾದಮೇಲೆ ನಾವು ಸಸ್ಯ ಮತ್ತು ಪ್ರಾಣಿಗಳದ್ದು ಇದನ್ನು ಕೂಡ ಡಿಸ್ಕಸ್ ಮಾಡಿದ್ವಿ. ಕೆಲವೊಂದು ನಿಮಗೆ ಸಸ್ಯಗಳಿಗೆ ಇನ್ಫೆಕ್ಟ್ ಮಾಡುವಂಥ ವೈರಸ್ ಡಿಸೀಸಸ್ ಬಗ್ಗೆ ಕೊಟ್ಟಿದ್ದೀವಿ. ಈಗ ಟೊಮ್ಯಾಟೋಗೆ ಟ್ವಿಸ್ಟೆಡ್ ಲೀಫ್ ಡಿಸೀಸ್ ಅಂತ ಬರುತ್ತೆ, ಅದು ವೈರಲ್ ಇನ್ಫೆಕ್ಷನ್. ಅದೇ ಥರ ನಿಂಬೆಹಣ್ಣಿಗೆ ಯೆಲ್ಲೋಯಿಂಗ್ ಆಫ್ ವೇನ್ಸ್ ಅಂತ ಇದೊಂದು ಡಿಸೀಸ್ ಇದೆ. ನೆಕ್ಸ್ಟ್ ಅದೇ ಥರ ಸಾಸಿವೆ, ತಂಬಾಕಿಗೆ ಮೊಸಾಯಿಕ್ ಡಿಸೀಸ್, TMV ನಾನು ಏನು ಹೇಳಿದೆ, ಅತಿ ದೊಡ್ಡದಾದಂಥ ವೈರಸ್ ಟೊಬ್ಯಾಕೊ ಮೊಸಾಯಿಕ್ ವೈರಸ್ ಅಂತ ಕರೀತಾರೆ ಇದಕ್ಕೆ, ಇದು. ನೆಕ್ಸ್ಟ್ ಅದಾದಮೇಲೆ ಕಬ್ಬಿಗೆ ಗ್ರಾಸ್ ರೂಟ್ ಡಿಸೀಸ್ ಅಂತ ಬರುತ್ತೆ, ಅದು ಕೂಡ ವೈರಲ್ ಡಿಸೀಸ್. ನೆಕ್ಸ್ಟು ನಿಮಗೆ ಪರಂಗಿ ಹಣ್ಣಿಗೆ ಅದು ಕೂಡ ಮೊಸಾಯಿಕ್ ವೈರಸ್ ಅಟ್ಯಾಕ್ ಆಗುತ್ತೆ. ಅದೇ ಥರ ಪ್ರಾಣಿಗಳಲ್ಲಿ ಹರ್ಪಸ್ ವೈರಸ್ಸು, ನೆಕ್ಸ್ಟು ವೆರಿಯೋಲಾ ವೈರಸ್ಸು, ನೆಕ್ಸ್ಟ್ ಅದರಲ್ಲಿ ಪಾಕ್ಸ್, ಎಮ್ಮೆಗಳಿಗೆಲ್ಲ ಪಾಕ್ಸ್ ಬರುತ್ತಲ್ಲ, ಸೊ ಸ್ಮಾಲ್ ಪಾಕ್ಸ್ ಮನುಷ್ಯರಿಗೆ ಬರುತ್ತಲ್ಲ, ಅದೇ ಥರ ಪಾಕ್ಸ್ ಡಿಸೀಸ್. ಅದೇ ಥರ ರೇಬೀಸ್ ಈಸ್ ಆಲ್ಸೋ ವೈರಲ್ ಡಿಸೀಸ್. ನೆಕ್ಸ್ಟ್ ಅದಾದಮೇಲೆ ಫೂಟ್ ಆ್ಯಂಡ್ ಮೌತ್ ಡಿಸೀಸ್ ಅಂತ ಒಂದು ಬಂದಿದೆ, ಸೊ ಅದು ಕೂಡ ನಿಮಗೆ ವೈರಸ್ಸಿಂದನೇ ಬರುತ್ತೆ. ಅಂದರೆ ಪ್ರಾಣಿಗಳ ಕಾಲು ಏನಾಗಿರುತ್ತೆ, ಅದರಲ್ಲೂ ಸ್ಪೆಷಲಿ ಈ ಕ್ಯಾಟಲ್ಸ್ದು ಕಾಲೇನಾಗಿರುತ್ತೆ ಇನ್ಫೆಕ್ಷನ್ ಆಗಿ ಇಲ್ಲೆಲ್ಲ ಗಾಯ ಆದಂಗಾಗಿ ಓಕೆ ತುಂಬ ಸಮಸ್ಯೆ ಆಗಿರುತ್ತೆ. ಸೊ ಇದು ಕೂಡ ವೈರಲ್ ಡಿಸೀಸ್ ಅದು. ಓಕೆ, ನೆಕ್ಸ್ಟು ನಿಮಗೆ ಇನ್ನೂ ತುಂಬ ಇದೆ. ಮನುಷ್ಯರಲ್ಲಿ ಬರುವಂಥ ಡಿಸೀಸಸ್ ಏನಿದೆ ಅದನ್ನು ನಾವು ಇನ್ಡೆಪ್ತಾಗಿ ಓದಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಾವು HIV ಬಗ್ಗೆ ಕ್ವಶನ್ಸ್ ಬರ್ತಾಯಿದೆ ಎಕ್ಸಾಮಲ್ಲಿ. ರೀಸೆಂಟ್ ನಡೆದಿರುವಂಥ KA ಎಕ್ಸಾಮಲ್ಲಿ HIV ಮೇಲೆ ಕ್ವಶನ್ ಕೇಳಿದ್ದಾರೆ, ಹೆಪಟೈಟಿಸ್ B ಮೇಲೆ ಕೇಳಿರ್ತಾರೆ. ನೆಕ್ಸ್ಟ್ ಅದೇ ಥರ ನಿಮಗೆ ರೇಬೀಸ್ ಬಗ್ಗೆ ಕ್ವಶನ್ಸ್ ಬಂದಿದೆ, ಪೋಲಿಯೋ ಬಗ್ಗೆ ಹಿಂದೆ ಕ್ವಶನ್ ಬರ್ತಾಯಿತ್ತು, ಪೋಲಿಯೋ ವೈರಸ್ ಬಗ್ಗೆ. ಆಮೇಲೆ ಸ್ಮಾಲ್ ಪಾಕ್ಸು, ಆಮೇಲೆ ಚಿಕನ್ ಪಾಕ್ಸು, ಡೆಂಗ್ಯೂ, ಚಿಕನ್ ಗುನ್ಯಾ, ಜಿಕಾ, ಎಬೋಲಾ, ಬರ್ಡ್ ಫ್ಲೂ, ನಿಫಾ ವೈರಸ್ಸು, ಇದೆಲ್ಲದ್ರ ಬಗ್ಗೆನೂ ಕ್ವಶನ್ಸ್ ಬಂದಿದೆ. ಇತ್ತೀಚೆಗೆ ನಮಗೆ ನ್ಯೂಸಲ್ಲಿರುವಂಥ ಸಾರ್ಸ್, ಇದು ಕೂಡ ಅಂದರೆ COVID-19 ಏನಿತ್ತು, ಸೊ COVID-19 ವೈರಸ್ ಮೇಲೆ ಕೂಡ ಕ್ವಶನ್ ಬಂದಿದೆ. ಓಕೆ, ಇಲ್ಲಿ ಏನಂದರೆ ನಿಮಗೆ ಕೆಲವೊಂದು ವೆಕ್ಟರ್ಸ್ ಅಂತ ಇರುತ್ತೆ. ವೆಕ್ಟರ್ಸ್ ಅಂತಂದ್ರೇನು, ಈ ವೈರಸ್ಸನ್ನು ನಾನು ಹೇಳಿದ್ನಲ್ಲ ಫಸ್ಟಿಗೆ, ಇದು ಒಂದು ಹೋಸ್ಟ್ ಸೆಲ್ಲಲ್ಲಿ ಮಾತ್ರ ಆ್ಯಕ್ಟಿವ್ ಇರುತ್ತೆ. ಈಗ ಒಂದು ವೈರಸ್ ಇರುತ್ತೆ, ಅದು ಹೋಸ್ಟ್ ಸೆಲ್ಲಲ್ಲಿ ಮಾತ್ರ, ಅಂದರೆ ಒಂದು ಯಾವುದೋ ಪ್ರಾಣಿ ದೇಹದಲ್ಲಿ ಅಥವಾ ಒಂದು ಜೀವಿಯಲ್ಲಿ ಮಾತ್ರ ಆ್ಯಕ್ಟಿವ್ ಇರುತ್ತೆ. ಅದೇನಾಗುತ್ತೆ, ಈಗ ಒಂದು ಪ್ರಾಣಿ, ಈಗ ಒಬ್ಬ ಮನುಷ್ಯನಲ್ಲಿ ಇರುತ್ತೆ ಅಂದ್ಕೊಳ್ಳಿ, ಆ ಮನುಷ್ಯನಿಗೆ ಒಂದು ಸೊಳ್ಳೆ ಕಚ್ಚಿದಾಗ ಆ ವೈರಸ್ ಏನಾಗುತ್ತೆ, ಸೊಳ್ಳೆ ಒಳಗಡೆ ಬಂದಿರುತ್ತೆ, ಸೊಳ್ಳೆಯಲ್ಲಿ ಆ್ಯಕ್ಟಿವ್ ಇರುತ್ತೆ. ಅದೇ ಸೊಳ್ಳೆ ಇನ್ನೊಬ್ಬರಿಗೆ ಹೋಗಿ ಇನ್ನೊಬ್ಬ ಮನುಷ್ಯನಿಗೆ ಅಥವಾ ಇನ್ನೊಂದು ಪ್ರಾಣಿಗೆ ಕಚ್ಚಿದಾಗ ಏನಾಗುತ್ತೆ, ಆ ಸೊಳ್ಳೆ ವೆಕ್ಟರ್ ಆಗಿ ಆ್ಯಕ್ಟ್ ಮಾಡುತ್ತೆ. ಪ್ರಸರಣ ಮಾಧ್ಯಮ ಅಂತ ಕರೀತಾರೆ ಕನ್ನಡದಲ್ಲಿ. ಸೊ ಮಸ್ಕಿಟೋ ಬಾರ್ನ್ ಇರುತ್ತೆ, ಅದೇ ಥರ ಝೂನಾಟಿಕ್ ಅಥವಾ ಏರ್ ಬಾರ್ನ್ ಅಂತ ಕರೀತಾರೆ. ನಿಮಗೆ ಬಾವಲಿಗಳಿಂದ, ಈ ಹಂದಿ ಅಥವಾ ಬೇರೆ ಬೇರೆ ಪ್ರಾಣಿಗಳಿಂದ ಬರೋದಕ್ಕೆ ಝೂನಾಟಿಕ್ ಅಂತ ಕರೀತಾರೆ. ಓಕೆ, ಗಾಳಿ ಮೂಲಕ ಬರೋದಕ್ಕೆ ಏರ್ ಬಾರ್ನ್ ಅಂತ ಕರೀತಾರೆ. ಅದೇ ಥರ ದ್ರವ ಮತ್ತು ಸಂಪರ್ಕ ಅಂದರೆ ಹ್ಯೂಮನ್ ಕಾಂಟ್ಯಾಕ್ಟ್ ಆರ್ ಫ್ಲೂಯಿಡ್. ಆಗ ನಿಮಗೆ ನೆಗಡಿ ಬಂದಾಗ ಅದು ಏರ್ ಡ್ರಾಪ್ಲೆಟ್ಸ್ ಏನಿರುತ್ತೆ ನಿಮಗೆ, ಅದು ಇನ್ನೊಬ್ರಿಗೆ ಹೋಗಿ ಟಚ್ ಆದಾಗ, ಅಥವಾ ನಿಮಗೆ ಸೆಕ್ಷುವಲ್ ಆ್ಯಕ್ಟಿವಿಟಿಯಲ್ಲಿ HIV, ಆಮೇಲೆ ನಿಮಗೆ ಫ್ಲೂಯಿಡ್ ಟ್ರಾನ್ಸ್ಫರಲ್ಲಿ ಪೋಲಿಯೋ, ಜಾಂಡೀಸ್, ಎಬೋಲಾ ಈ ಥರದ್ರಲ್ಲಿ ನಿಮಗೆ ಟ್ರಾನ್ಸ್ಫರ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ವೈರಲ್ ಡಿಸೀಸಸ್ಸಿಗೆ ಇದೆಲ್ಲ ಎಕ್ಸಾಂಪಲ್ಗಳು ಕೂಡ. ಸೊ ನಿಫಾ ವೈರಸ್ ಇಸ್ ಅ ಝೂನೋಟಿಕ್ ಡಿಸೀಸ್, ನಿಮ್ಗೆ ಗೊತ್ತಿರ್ಬೋದು, ಬಾವಲಿಗಳ ಮೂಲಕ ಹರಡುತ್ತೆ ಅಂತ. ರೇಬೀಸ್ ನಿಮ್ಗೆ ಗೊತ್ತಿರುತ್ತೆ, ನಾಯಿಗಳ ಮೂಲಕ ಹರಡುತ್ತೆ ರೇಬೀಸ್ ವೈರಸ್ ಅಂತ. ನೆಕ್ಸ್ಟ್ ಅದೇ ಥರ KFD, ಕ್ಯಾಶನೂರ್ ಫಾರೆಸ್ಟ್ ಡಿಸೀಸ್ ಅಂತ ಕರೀತಾರೆ. KFD ಇಂಪಾರ್ಟೆಂಟ್ ಡಿಸೀಸ್, ಇದು ನೆಗ್ಲೆಕ್ಟೆಡ್ ಟ್ರಾಪಿಕಲ್ ಡಿಸೀಸಲ್ಲಿ ಬರುತ್ತದೆ, NTD ಅಂತ ಕರೀತಾರೆ. ನೆಗ್ಲೆಕ್ಟೆಡ್ ಟ್ರಾಪಿಕಲ್ ಡಿಸೀಸ್ ಅಂತ ಕರೀತಾರೆ. NTDಸ್ಗಳು ಯಾವ್ಯಾವಿದೆ ಅಂತ ನಿಮ್ಗೆ ಏನಾದ್ರು ಐಡಿಯಾ ಇದ್ದರೆ ನಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. NTDs ಮತ್ತು ನಿಮ್ಗೆ ಬೇರೆ ಯಾವ್ದು ಗೊತ್ತಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಇದು ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ. NTD ನೆಗ್ಲೆಕ್ಟೆಡ್ ಟ್ರಾಪಿಕಲ್ ಡಿಸೀಸ್ ಅಂತ ಕರೀತಾರೆ. ಸೊ KFD ಈಸ್ ಒನ್ ಆಫ್ ದ NTD ಇದು. ಓಕೆ, ಅಂದರೆ ಇದರ ಅರ್ಥ ಹೇಳ್ತೀನಿ, ಬಟ್ ಡಿಸೀಸಸ್ ನೀವೇ ಮೆನ್ಷನ್ ಮಾಡಬೇಕು. ನೆಗ್ಲೆಕ್ಟೆಡ್ ಟ್ರಾಪಿಕಲ್ ಡಿಸೀಸ್ ಅಂದರೆ, ಈಗ ಫಾರ್ ಎಕ್ಸಾಂಪಲ್ HIV ಅಂತ ಒಂದು ಡಿಸೀಸ್ ಇದೆ ಅಂದ್ಕೊಳ್ಳಿ. ಇದೇನಾಗುತ್ತೆ, ಇದು ಎಲ್ಲ ಕಂಟ್ರೀಸಲ್ಲಿ ಇರೋದ್ರಿಂದ WHO
ಮತ್ತು ಬೇರೆ ಬೇರೆ ಜಗತ್ತಿನ ಬೇರೆ ಬೇರೆ ದೊಡ್ಡ ದೊಡ್ಡ ದೇಶಗಳೇನಿದೆ ಈ HIV ಮೇಲೆ ರಿಸರ್ಚ್ ಮಾಡೋದಕ್ಕೆ, HIV ಮೇಲೆ ಮೆಡಿಸಿನ್ ಪ್ರೊಡ್ಯೂಸ್ ಮಾಡೋದಕ್ಕೆ ಎಲ್ಲದರಲ್ಲೂ ಇನ್ವೆಸ್ಟ್ಮೆಂಟ್ ಮಾಡಿ ಈ HIV ಡಿಸೀಸಿಗೆ ಮೆಡಿಸಿನ್ ಕಂಡುಹಿಡಿದು HIV ಡಿಸೀಸನ್ನು ಜಗತ್ತಿನಲ್ಲಿ ಕಡಿಮೆ ಮಾಡೋದಕ್ಕೆ ಪ್ರಯತ್ನ ಪಡ್ತಿರುತ್ತೆ ಎಲ್ಲ ಕಂಟ್ರಿಗಳು ಕೂಡ. ಬಟ್ ಏನಾಗಿದೆ, ನಮ್ಮ ಟ್ರಾಪಿಕಲ್ ಕಂಟ್ರೀಸ್ ಏನಿದೆ 23.5 ನಾರ್ತ್, 23.5 ಸೌತ್, ಈ ಲ್ಯಾಟಿಟ್ಯೂಡಲ್ಲಿ ಬರುವಂಥ ಕಂಟ್ರಿಗಳೇನಿದೆ ಇದೆಲ್ಲ ಏನಂದರೆ ಕೆಲವೊಂದು ಬಡ ದೇಶಗಳಿದೆ, ಜಾಸ್ತಿ ಬಡ ದೇಶಗಳಿದೆ. ಈ ಬಡ ದೇಶಗಳಲ್ಲಿ ಇಲ್ಲಿ ಬಿಸಿಲು ಜಾಸ್ತಿ ಇರೋದ್ರಿಂದ ಈ ದೇಶಗಳಲ್ಲಿ ಮಾತ್ರ ಕೆಲವೊಂದು ಡಿಸೀಸಸ್ ಇದೆ. ಅದನ್ನೇನಾಗಿದೆ ಅಂದರೆ ಆ ಡಿಸೀಸ್ಗೆ ಇನ್ವೆಸ್ಟ್ಮೆಂಟ್ ಇಲ್ಲದೆ ಇರೋದಕ್ಕೆ, ಅದ್ರ ಮೇಲೆ ಮೆಡಿಸಿನ್ ಕಂಡುಹಿಡಿದಿರೋದಕ್ಕೆ, ಅದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಇಲ್ಲದೆ ಇರೋದಕ್ಕೆ ಈ ಡಿಸೀಸಸನ್ನು ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ದಾರೆ, ಜಗತ್ತು ನೆಗ್ಲೆಕ್ಟ್ ಮಾಡಿಬಿಟ್ಟಿದೆ. ಸೊ ಈ ನೆಗ್ಲೆಕ್ಟೆಡ್ ಟ್ರಾಪಿಕಲ್ ಡಿಸೀಸಸ್ಸಿಂದ ಕೂಡ ಸುಮಾರು ಜನ ಈ ಟ್ರಾಪಿಕಲ್ ಕಂಟ್ರೀಸಲ್ಲಿ ಸಫರ್ ಆಗ್ತಾ ಇದ್ದಾರೆ. ಸೊ ಅದಕ್ಕೆ ನೆಗ್ಲೆಕ್ಟೆಡ್ ಟ್ರಾಪಿಕಲ್ ಡಿಸೀಸಸ್ದು ಒಂದು ಲಿಸ್ಟ್ ಇದೆ. ಸೊ ಅದರಲ್ಲಿ ಒನ್ ಆಫ್ ದ ಎಕ್ಸಾಂಪಲ್ KFD. ಇದ್ರ ಬಗ್ಗೆ ಡೀಟೇಲ್ಸ್ ನಿಮಗೆ ಗೊತ್ತಿದ್ರೆ ಅಥವಾ ಇದರ ಯಾವ್ಯಾವ ಡಿಸೀಸ್ ಇದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನೆಕ್ಸ್ಟು ಹಂದಿ ಜ್ವರ, ಓಕೆ, H1N1 ಅಂತ ಏನು ಕರೀತಾರೆ. ಸೊ ಹಂದಿ ಜ್ವರ ಕೂಡ ವೈರಸ್ ಡಿಸೀಸಸ್ ಅಂದರೆ ಝೂನೋಟಿಕ್ ಡಿಸೀಸ್ ಅಂತಲೇ ಕನ್ಸಿಡರ್ ಆಗುತ್ತೆ. ಅದೇ ಥರ ಪೋಲಿಯೋ ಡಿಸೀಸ್ ನಿಮ್ಗೆ ಗೊತ್ತಿರ್ಬೋದು, ಪೋಲಿಯೋ ಲಸಿಕೆ ಹಾಕಿ. ಇವೆಲ್ಲ ಡಿಸೀಸಸ್ಸಿಗೆ ಇನ್ನೊಂದೇನೆಂದರೆ ವ್ಯಾಕ್ಸಿನೇಷನ್ ಈಸ್ ದ ಸೊಲ್ಯೂಷನ್. ವೈರಲ್ ಡಿಸೀಸಿಗೆ ನಿಮಗೆ ಯಾವತ್ತಿಗೂ ಸಡನ್ ಮೆಡಿಕೇಷನ್ ಸಿಗೋದಿಲ್ಲ. ಸೊ ವ್ಯಾಕ್ಸಿನೇಷನ್ ಥ್ರೂ ನೀವು ಈ ಡಿಸೀಸಸ್ನ ಕಂಟ್ರೋಲ್ ಮಾಡೋದಕ್ಕೆ ನಮ್ಮ ಸರ್ಕಾರಗಳು ಮತ್ತು WHO ಕೆಲವೊಂದು ಕಾರ್ಯಕ್ರಮಗಳನ್ನು ತೊಗೊಂಡಿದೆ. ಅದೇ ಥರ ಹೆಪಟೈಟಿಸಲ್ಲಿ ನಿಮಗೆ BC ಅಂತ ಇರುತ್ತೆ. ಸೊ ಹೆಪಟೈಟಿಸ್ B ಈಸ್ ಡೇಂಜರಸ್, ಇಟ್ಸ್ ಆಲ್ಮೋಸ್ಟ್ ಲೈಕ್ HIV. ಅದೇ ಥರ ಎಬೋಲಾ ಡಿಸೀಸ್ ಕೂಡ ಡೇಂಜರಸ್ ಡಿಸೀಸ್, ಓಕೆ. ಅದೇ ಥರ ನಿಮಗೆ ನಾರ್ಮಲ್ಲಾಗಿ ಹರಡುವಂಥ ಕೆಲವೊಂದು ಡಿಸೀಸಸ್ ಇದೆ. ಈಗ ಡೆಂಗ್ಯೂ ಫೀವರ್ ಅಂತ ಇದೆ. ಈ ಡೆಂಗ್ಯೂ ಫೀವರಲ್ಲಿ ಏನಾಗುತ್ತೆ ಅಂತಂದರೆ, ನಿಮಗೆ ನಾವು ಈಡೀಸ್ ಈಜಿಪ್ಟಿ ಸೊಳ್ಳೆ ಬಗ್ಗೆ ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ. ವೆಕ್ಟರ್ ಬಗ್ಗೆ ಡಿಸ್ಕಸ್ ಮಾಡಬೇಕಾದ್ರೆ ಈಡೀಸ್ ಈಜಿಪ್ಟಿ ಸೊಳ್ಳೆ, ಫೀಮೇಲ್ ಅನಾಫೆಲಿಸ್ ಸೊಳ್ಳೆ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಅದೆಲ್ಲ ನಾವು ನೋಡಿದ್ದೀವಿ. ಸೊ ಈಡೀಸ್ ಈಜಿಪ್ಟಿ ಸೊಳ್ಳೆ ಏನಾಗುತ್ತೆ, ವೆಕ್ಟ್ರಾಗಿ ಆ್ಯಕ್ಟ್ ಮಾಡುತ್ತೆ. ಅದೇನು ಮಾಡುತ್ತೆ, ನಿಮಗೆ ಈ ಡೆಂಗ್ಯೂ ಫೀವರಿಗೆ ಬರುವಂಥ ವೈರಸ್ಸನ್ನು ಕ್ಯಾರಿ ಮಾಡ್ತಾ ಇರುತ್ತೆ. ಅದು ಒಬ್ಬ ಮನುಷ್ಯನಿಗೆ ಕಚ್ಚಿ ಇನ್ನೊಬ್ಬ ಮನುಷ್ಯನಿಗೆ ಕಚ್ಚಿದಾಗ ಏನಾಗುತ್ತೆ, ಡೆಂಗ್ಯೂ ಡಿಸೀಸ್ ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ. ಈ ವೈರಸ್ ಏನು ಮಾಡುತ್ತೆ ಅಂದರೆ ಸಿಕ್ಕಾಪಟ್ಟೆ ಜ್ವರ ಬರುತ್ತೆ ಫಸ್ಟು. ಅದಾದಮೇಲೆ ನಿಮಗೆ ಪ್ಲೇಟ್ಲೆಟ್ಸ್ ಕೌಂಟ್ ಕಡಿಮೆ ಆಗುತ್ತೆ. ಡೆಂಗ್ಯೂ ಡಿಸೀಸಲ್ಲಿ ಪ್ಲೇಟ್ಲೆಟ್ಸ್ ಕೌಂಟ್ ಕಡಿಮೆ ಆಗುತ್ತೆ. ಪ್ಲೇಟ್ಲೆಟ್ಸ್ ಕೌಂಟ್ ಕಡಿಮೆ ಆದಾಗ ಅಂದರೆ ಮಿನಿಮಮ್ 1,50,000 ಪ್ಲೇಟ್ಲೆಟ್ಸ್ ಇರಲೇಬೇಕು ಮಾನವ ದೇಹದಲ್ಲಿ. ಅದಕ್ಕಿಂತ ಕಡಿಮೆ ಆದಾಗ ಏನಾಗುತ್ತೆ ಅಂದರೆ ನಿಮಗೇನಾದ್ರು ಚಿಕ್ಕ ಗಾಯ ಆದ್ರೂ ಕಂಟಿನ್ಯೂಸ್ ಫ್ಲೋ ಆಫ್ ಬ್ಲಡ್ ಆಗುತ್ತೆ. ನಿಮಗೆ ಪ್ಲೇಟ್ಲೆಟ್ಸ್ ಕಡಿಮೆ ಆದಾಗ ಏನಾಗುತ್ತೆ, ಪ್ರೋಥ್ರಾಂಬಿನ್ ಅಂತ ಒಂದು ಪ್ರೋಟೀನ್ ಇರುತ್ತೆ. ಪ್ರೋಥ್ರಾಂಬಿನ್ ಪ್ರೋಟೀನು ರಕ್ತ ಹೆಪ್ಪುಗಟ್ಟೋದಕ್ಕೆ ಕೆಲಸ ಮಾಡ್ತಿರುತ್ತೆ. ಪ್ಲೇಟ್ಲೆಟ್ಸ್ ಕೂಡ ಕಡಿಮೆ ಆದಾಗ ಪ್ರೋಥ್ರಾಂಬಿನ್ ಪ್ರೋಟೀನ್ ಕೂಡ ಕಡಿಮೆ ಆಗಿ ನಿಮಗೇನಾಗುತ್ತೆ, ಬ್ಲಡ್ ಫ್ಲೋ ಕಂಟಿನ್ಯೂಸ್ ಬ್ಲಡ್ ಫ್ಲೋ ಆಗಿ ರಕ್ತಸ್ರಾವ ಆಗುತ್ತೆ. ಸೊ ಬ್ಲಡ್ ಫ್ಲೋ ಆಗೋದ್ರಿಂದ ಸಾವಾಗುವಂಥ ಚಾನ್ಸಸ್ ಕೂಡ ಇರುತ್ತೆ, ಓಕೆ. ಇದಕ್ಕೆ ಡೆಂಗ್ಯೂ ವ್ಯಾಕ್ಸಿಯಾ ಅಂತ ಒಂದು ವ್ಯಾಕ್ಸಿನನ್ನು ಕಂಡುಹಿಡಿದಿದ್ದಾರೆ. ಆಮೇಲೆ ಇದನ್ನು ಕಂಟ್ರೋಲ್ ಮಾಡೋದಕ್ಕೆ ಕೆಲವೊಂದು ಮೆಡಿಕೇಷನ್ಸ್ ಕೂಡ ಡೆವಲಪ್ ಆಗಿದೆ. ಅದೇ ಥರ ಚಿಕನ್ ಗುನ್ಯಾ ನಿಮಗೆ ಗೊತ್ತಿರುತ್ತೆ, ನಿಮ್ಮ ಮೂಳೆಗಳಲ್ಲಿ ಇದು ಕೂಡ ಈಡೀಸ್ ಈಜಿಪ್ಟಿ ಸೊಳ್ಳೆಯಿಂದನೇ ಬರುವಂಥದ್ದು. ತೀವ್ರ ಜ್ವರ ಇರುತ್ತೆ, ಕೀಲುಗಳಲ್ಲಿ ವಿಪರೀತ ನೋವು ಇರುತ್ತೆ, ಕಣ್ಣು ಕೆಂಪಾಗುತ್ತೆ, ಫೋಬಿಯಾ ಅಂತ ಕರೀತಾರೆ. ಫೋಬಿಯಾ ಅಂದರೆ ಭಯ ಅಂತ ಅರ್ಥ, ಓಕೆ. ಫೋಟೋಫೋಬಿಯಾ ಇರುತ್ತೆ. ಇದಕ್ಕೆ ಕ್ಲೋರೋಕ್ವಿನಾನ್ ಅನ್ನೋ ಒಂದು ಔಷಧಿ ಥ್ರೂ ಇದನ್ನು ವಾಸಿ ಮಾಡ್ತಾರೆ. ಕ್ವಿನಾನ್ ಅನ್ನೋದು ಇಂಪಾರ್ಟೆಂಟ್, ನೆನಪಿಟ್ಕೊಳ್ಳಿ. ಈ ಕ್ವಿನಾನ್ ಮುಂದೆ ನಿಮಗೆ ಮಲೇರಿಯಾ ಡಿಸೀಸ್ ಡಿಸ್ಕಸ್ ಮಾಡಬೇಕಾದ್ರೆ ಈ ಔಷಧಿ ಮತ್ತೆ ಬರುತ್ತೆ. ಕೆಲವೊಂದು ಸಾರಿ ಈ ಔಷಧಿಗಳ ಮೇಲೆ ಕೂಡ ಕ್ವಶನ್ ಕೇಳುವಂಥ ಚಾನ್ಸಸ್ ಇದೆ. ರಬಿಕಾ ಅಥವಾ ಜಿಕಾ ವೈರಸ್ ಅಂತ, ಜಿಕಾ ವೈರಸ್ ಬಗ್ಗೆ ಇದು ಕೂಡ ಈಡೀಸ್ ಈಜಿಪ್ಟಿ ಡಿಸೀಸ್, ವೆಕ್ಟರಿಂದನೇ ಸ್ಪ್ರೆಡ್ ಆಗುತ್ತೆ. ಗರ್ಭಿಣಿಯರಲ್ಲಿ ಭ್ರೂಣದ ಮೆದುಳಿಗೆ ಹಾನಿ ಮಾಡುತ್ತೆ. ಆಮೇಲೆ ಇದು ಬ್ರೈನ್ ಈಟಿಂಗ್ ವೈರಸ್ ಕೂಡ ಇದಕ್ಕೆ ಜಿಕಾ ವೈರಸ್ಸಿಗೆ ರಿಲೇಟೆಡ್. ಇದು ಬ್ರೈನ್ ಈಟಿಂಗ್ ವೈರಸ್, ಓಕೆ. ಇನ್ನೊಂದು ಬ್ರೈನ್ ಈಟಿಂಗ್ ಅಮೀಬಾ ಅಂತೊಂದಿದೆ. ಅದ್ರ ಜೊತೆಗೆ ಇದನ್ನು ಕನ್ಫ್ಯೂಸ್ ಮಾಡ್ಕೋಬೇಡಿ, ಓಕೆ. ಬ್ರೈನ್ ಈಟಿಂಗ್ ವೈರಸ್ ಇದು, ಓಕೆ. ನೆಕ್ಸ್ಟ್ ಅದಾದಮೇಲೆ ಬರ್ಡ್ ಫ್ಲೂ, ಇದಕ್ಕೆ ನಿಮಗೆ ಕಂಟಿನ್ಯೂಸ್ ಆಗಿ ನ್ಯೂಸಲ್ಲಿರುತ್ತೆ. ಇತ್ತೀಚೆಗೆ ನ್ಯೂಸ್ ಇದೆ, H5N1 ವೈರಸ್ಸಿಂದ ಬರುತ್ತೆ ಇದು. ಸೊ ಹಿಮೋಗ್ಲುಟಿನ್ ನ್ಯೂರೋಮೆಡಿಟಿಸ್ ಅನ್ನೋ ಒಂದು ವೈರಸ್ಸಿಂದ ಬರುತ್ತೆ. ಇದು ಹಕ್ಕಿಗಳಿಗೆ ಅಂದರೆ ಕೋಳಿಗಳಲ್ಲಿ ಏವಿಯನ್ ಫ್ಲೂ ಅಂತ ಸ್ಪ್ರೆಡ್ ಆಗುತ್ತೆ. ಇದು ಕೂಡ ಡೇಂಜರಸ್ಸೇ. ಶ್ವಾಸಕೋಶಕ್ಕೆ ತಗುಲುವ ಇನ್ಫ್ಲೂಯೆನ್ಸಾ ಜ್ವರ ಇದು.
ಇಷ್ಟು ನೆನಪಿಟ್ಕೊಳ್ಳಿ ಸಾಕು. ಅದಾದಮೇಲೆ ಸ್ವೈನ್ ಫ್ಲೂ ಅಥವಾ H1N1 ಅಂತ ಡಿಸೀಸ್ ಕರೀತಾರೆ. ಇದು 2009ರಲ್ಲಿ ಮೆಕ್ಸಿಕೋದಲ್ಲಿ ಫಸ್ಟ್ ಟೈಮ್ ಪತ್ತೆ ಆಗುತ್ತೆ. ಭಾರತದಲ್ಲಿ ಹೈದರಾಬಾದಲ್ಲಿ ಕಂಡುಬರುತ್ತೆ. ಉಸಿರಾಟದ ತೊಂದರೆ, ನಾರ್ಮಲ್ ಏನು ನೆಗಡಿ ಕೆಮ್ಮು ಇರುತ್ತೆ ಅದೇ ಥರ ಬರುತ್ತೆ. ಆಮೇಲೆ ಗಂಟಲು ಬಣ್ಣದ ಮಚ್ಚೆಗಳು ಆಗುತ್ತೆ. ಇದು ಕೂಡ ಫೇಟಲ್, ಅಂದರೆ ಸಾವು ಕೂಡ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ H1N1. ಓಕೆ, ನೆಕ್ಸ್ಟ್ ಅದಾದಮೇಲೆ ಎಬೋಲಾ ವೈರಸ್ ಈಸ್ ಆಲ್ಸೋ ಡೇಂಜರಸ್ ವೈರಸ್. ಇದರಿಂದ ಮರಣದ ಪ್ರಮಾಣ ಸಂಖ್ಯೆ ಹೆಚ್ಚಿದೆ ಇದಕ್ಕೆ. ಅದಾದಮೇಲೆ ಇನ್ನೊಂದು ಮೇಜರ್ ಯಾವುದು ಅಂತಂದರೆ ನಿಮಗೆ ರೇಬೀಸ್ ವೈರಸ್ ಏನಾಗುತ್ತೆ, ನಾಯಿಗಳ ಸಲೈವ ಅಥವಾ ಸಾಕು ನಾಯಿಗಳು ಅಂತಷ್ಟೇ ಅಲ್ಲ, ಎಲ್ಲ ಕೆನೈನ್ ಟೀತ್ ಹೊಂದಿರುವಂಥ ಸಾಕು ಪ್ರಾಣಿಗಳೇನಿರುತ್ತೆ ಅದರಲ್ಲಿ ರೇಬೀಸ್ ವೈರಸ್ಸು ಇನ್ಆ್ಯಕ್ಟಿವ್ ಸ್ಟೇಜ್ ಅಥವಾ ಆ್ಯಕ್ಟಿವ್ ಸ್ಟೇಜಲ್ಲಿ ಇದ್ದೇ ಇರುತ್ತೆ. ಅದು ಸಲೈವ ಹ್ಯೂಮನ್ ಬ್ಲಡ್ ಜೊತೆ ಅಥವಾ ಹ್ಯೂಮನ್ ಬಾಡಿ ಜೊತೆ ಲಿಕ್ವಿಡ್ ಜೊತೆ ಏನಾದರೂ ಕಾಂಟ್ಯಾಕ್ಟಲ್ಲಿ ಬಂದಾಗ ಏನಾಗುತ್ತೆ, ರೇಬೀಸ್ ಡಿಸೀಸು ಹ್ಯೂಮನ್ಸಿಗೆ ಟ್ರಾನ್ಸ್ಫರ್ ಆಗುತ್ತೆ. ಇದರಲ್ಲಿ ಏನಾಗುತ್ತೆ ಅಂತಂದರೆ ನಿಮಗೆ ನ್ಯೂರಲ್ ನೆಟ್ವರ್ಕ್ಸ್ ಏನಿದೆ ಬ್ರೈನಿಗೆ ಈ ವೈರಸ್ ಅಟ್ಯಾಕ್ ಮಾಡುತ್ತೆ. ಅಟ್ಯಾಕ್ ಮಾಡಿದಾಗ ಹೈಡ್ರೋಫೋಬಿಯಾ ಅಂತ ಆಗುತ್ತೆ. ಇದಕ್ಕೆ ಹೈಡ್ರೋಫೋಬಿಯಾ ಅಂತಂದರೆ ಸಿಂಪಲ್ ಏನಂದರೆ ನೀರನ್ನು ನೋಡಿದರೆ ಭಯ ಆಗುತ್ತೆ ಅವರಿಗೆ. ರೇಬೀಸ್ ರೋಗ ಬಂದವರಿಗೆ ಹೈಡ್ರೋಫೋಬಿಯಾ ಆಗಿರುತ್ತೆ, ನೀರನ್ನು ನೋಡಿದರೆ ಭಯ ಆಗುತ್ತೆ. ಅದಾದಮೇಲೆ ಏನಂತಂದರೆ ನಿಮಗೆ ಈ ರೇಬೀಸ್ ಒಂದು ಸಾರಿ ಡಿಟೆಕ್ಟ್ ಆದರೆ ನೋ ಮೆಡಿಕೇಷನ್ಸ್. ಓಕೆ, ಏನು ರೇಬೀಸ್ ರೋಗ ಒಂದು ಸಾರಿ ನೀವು ಟೆಸ್ಟ್ ಮಾಡಿಸಿ ಹೌದು ಪಾಸಿಟಿವ್ ಬಂದಿದೆ ಅಂದರೆ ಜಸ್ಟ್ ಅ ಮ್ಯಾಟರ್ ಆಫ್ ಡೇಸ್ ಅಷ್ಟೇ. ಒಂದು 15 ದಿನದಿಂದ 20 ದಿನ ಕೋಮಾದಲ್ಲಿದ್ದು ಸತ್ತೋಗ್ತಾರೆ ಅಷ್ಟೇ. ಅದು 100% ಫೇಟಲ್. ಇದಕ್ಕೆ ಡಿಸೀಸ್ ಬರದೇ ಇರೋ ಥರ ನೋಡ್ಕೋಬೇಕು ಅಂತಂದರೆ ನಿಮಗೆ ನಾಯಿ ಕಚ್ಚಿದಾಗ ಅದಕ್ಕೆ ಕಂಪಲ್ಸರಿಯಾಗಿ ಇಂಜೆಕ್ಷನ್ ಮಾಡಿಸ್ಬೇಕು ಅಂತಾರಲ್ಲ, ರೇಬೀಸ್ ವ್ಯಾಕ್ಸಿನೇಷನ್ ಥ್ರೂ ಇದನ್ನು ನಾವು ತಡೆಗಟ್ಟಬೋದು. ಅದಕ್ಕೆ ನಾಯಿ ಕಟ್ಟಿದಾಗ ಒಂದೇನಂದರೆ ವ್ಯಾಕ್ಸಿನೇಷನ್ ಹಾಕಿಸ್ತಾರೆ. ನಾಯಿ ಅಥವಾ ಬೆಕ್ಕು ಯಾವುದಾದ್ರು ಇದು ಕಟ್ಟಿದಾಗ ವ್ಯಾಕ್ಸಿನೇಷನ್ ಥ್ರೂ ಮಾತ್ರ ಇದನ್ನು ಕಡಿಮೆ ಮಾಡ್ಬೋದು. ಒಂದು ಸಾರಿ ಏನಾದ್ರು ರೇಬೀಸ್ ವೈರಸ್ ಅಟ್ಯಾಕ್ ಆಗಿ ಇನ್ಫೆಕ್ಟ್ ಆದರೆ ಬಾಡಿ, ದೆರ್ ಈಸ್ ನೋ ಮೆಡಿಕೇಷನ್. ಓಕೆ, ಅದೇ ಥರ ನಿಮಗೆ ನಿಫಾ ವೈರಸ್ಸು ಹಂದಿ ಅಥವಾ ಬಾವಲಿಗಳಿಂದ ಸ್ಪ್ರೆಡ್ ಆಗ್ತಾ ಇರುತ್ತೆ. ಕಂಟ್ಯಾಮಿನೇಟೆಡ್ ಬಾವಲಿಗಳು ತಿಂದುಬಿಟ್ಟಂಥ ಕಂಟ್ಯಾಮಿನೇಟೆಡ್ ಫ್ರೂಟ್ಸು ಇದರಿಂದ ನಿಮಗೆ ಅಟ್ಯಾಕ್ ಆಗಿ ಹ್ಯೂಮನ್ ಬ್ರೈನಿಗೆ ಎಫೆಕ್ಟ್ ಆಗುವಂಥ ಚಾನ್ಸ್ ಇರುತ್ತೆ. ಅದೇ ಥರ ಮಂಗನ ಕಾಯಿಲೆ ಅಥವಾ ಕ್ಯಾಸನೂರ್ ಫಾರೆಸ್ಟ್ ಡಿಸೀಸ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಕ್ಯಾಸನೂರ್ ಅನ್ನೋದು ಶಿವಮೊಗ್ಗ ಜಿಲ್ಲೆಯಲ್ಲಿರುವಂಥ ಒಂದು ಅರಣ್ಯ ಪ್ರದೇಶ. ಅದು ಅಲ್ಲಿ ಮಾತ್ರ ಕಂಡುಬರುವಂಥದ್ದು. ಇದೇನೆಂದರೆ ಇದರಲ್ಲಿ ವೆಕ್ಟರ್ಸು ಸೊಳ್ಳೆ ಅಲ್ಲ, ಟಿಕ್ಸ್ ಅಂತ ಕರೀತಾರೆ. ಅಂದರೆ ಉಣ್ಣೆಗಳು ಅಂತೇನು ಕರಿತೀರಿ ನೀವು, ಉಣ್ಣೆ ಅಂತೇನು ಕರೀತಾರೆ. ನಾಯಿ ಮೇಲ್ಗಡೆ ಒಂದು ನಾಯಿ ದೇಹದಲ್ಲಿ ಅಥವಾ ಈ ನಾಯಿ ಬೆಕ್ಕು ಈ ಥರದ್ದು ಪ್ರಾಣಿಗಳ ದೇಹದ ಮೇಲೆ ಅಟ್ಯಾಚ್ ಏನಾಗಿರುತ್ತೆ ಈ ಟಿಕ್ಸ್ ಥ್ರೂ ಇದು KFD ಅನ್ನೋ ಡಿಸೀಸು ಸ್ಪ್ರೆಡ್ ಆಗುತ್ತೆ. ಓಕೆ, ನೆಕ್ಸ್ಟು ಪೋಲಿಯೋ ಆ್ಯಂಡ್ ಹೆಪಟೈಟಿಸ್ ನಿಮ್ಗೆ ಗೊತ್ತಿರೋ ಥರ ಜಾಂಡೀಸ್ ಏನಂದರೆ ಲಿವರಿಗೆ ಅಟ್ಯಾಕ್ ಮಾಡುವಂಥದ್ದು. ಹೆಪಟೈಟಿಸ್ B ಆ್ಯಂಡ್ C ಕೂಡ ಲಿವರಿಗೆ ಅಟ್ಯಾಕ್ ಮಾಡುವಂಥದ್ದು. ಚರ್ಮ, ಕಣ್ಣು, ಮೂತ್ರ ಹಳದಿ ಬಣ್ಣಕ್ಕೆ ಇದು ಕಾರಣ ಆಗುತ್ತೆ ಜಾಂಡೀಸ್ ಆದಾಗ. ಹೆಪಟೈಟಿಸ್ B ಆದರೆ ಇದಕ್ಕೆ ಬಿಳಿ ಕಾಮಣಿ ಅಂತ ಕರೀತಾರೆ ಕನ್ನಡದಲ್ಲಿ. ಇದಕ್ಕೆ Cಗೆ ಏನಂದರೆ ಹಳದಿ ಕಾಮಣಿ ಅಥವಾ ಇದು ಕಣ್ಣು ಮತ್ತು ಯೂರಿನ್, ಚರ್ಮ ಎಲ್ಲ ಯೆಲ್ಲೋ ಕಲರ್ಗೆ ಚೇಂಜ್ ಆಗುತ್ತೆ ಇದು. ಸೊ ದಿಸ್ ಈಸ್ ಕ್ಯೂರೇಬಲ್. C ಬಂದರೆ ಕ್ಯೂರ್ ಮಾಡ್ಬೋದು, ಬಟ್ B ಪ್ರೀವಿಯಸ್ಲಿ ವ್ಯಾಕ್ಸಿನೇಷನ್ ತೊಗೊಂಡಿದ್ರೆ ಪ್ರಿವೆಂಟೇಬಲ್. ಬಟ್ B ಏನಾದ್ರು ಒಂದು ಸಾರಿ ಬಂದರೆ ಅದು ಕೂಡ ಜೀವ ಹೋಗುವಂಥದ್ದೇ ಡಿಸೀಸ್ ಅದು. ಓಕೆ, ನೆಕ್ಸ್ಟ್ ಅದೇ ಥರ ಪೋಲಿಯೋ ವೈರಸ್ ಬಗ್ಗೆ, ಪೋಲಿಯೋ ಕಂಪ್ಲೀಟ್ಲಿ ಎಲಿಮಿನೇಟೆಡ್ ಇನ್ ಇಂಡಿಯಾ. ಓರಲ್ ಇನ್ಫೆಕ್ಷನ್ ಮಾಡುತ್ತೆ ಇದು. ಸೊ RNA ಹೊಂದಿರುವಂಥ ಪೋಲಿಯೋ ವೈರಸ್ ಇದು. ಸೊ ಇದರಿಂದ ವೈಕಲ್ಯತೆ ಬರುತ್ತೆ. ಇದನ್ನು 2014ರಲ್ಲಿ UNO ಭಾರತವನ್ನು ಪೋಲಿಯೋ ಮುಕ್ತ ರಾಷ್ಟ್ರ ಎಂದು ಘೋಷಿಸಲಾಗಿದೆ. ಓಕೆ, ನೆಕ್ಸ್ಟು ಅದೇ ಥರ HIV ಬಗ್ಗೆ ನಾವು ಸ್ವಲ್ಪ ಡೀಟೇಲಾಗಿ ಇನ್ಫಾರ್ಮೇಷನ್ ನೋಡಬೇಕಾಗುತ್ತೆ. ಇದು ಎಲ್ಲಿ ಬಂತು ಏನು ಅದು ಅವಶ್ಯಕತೆ ಇಲ್ಲ ನಮಗೀಗ. ಅಂದರೆ ಫಸ್ಟ್ ಯಾವ ಊರಲ್ಲಿ ಬಂತು ಅದು ಆ ಥರದ್ದೆಲ್ಲ ಕ್ವಶನ್ಸ್ ಕೇಳಲ್ಲ. HIV ವೈರಲ್ ಡಿಸೀಸ್ ಬಗ್ಗೆ ಅಂದರೆ ಏನಿದು HIV ಅಂದರೆ ಫಸ್ಟ್ ಫುಲ್ ಫಾರ್ಮ್ ನೆನಪಿಟ್ಕೊಳ್ಳಿ, ಹ್ಯೂಮನ್ ಇಮ್ಯುನೋ ವೈರಸ್ ಅಂತ ಇದನ್ನು ನೆನಪಿಟ್ಕೊಳ್ಳಿ ಫಸ್ಟು. ಆಮೇಲೆ ಏಡ್ಸ್ ಫುಲ್ ಫಾರ್ಮ್ ನೆನಪಿಟ್ಕೊಳ್ಳಿ, ಅಕ್ವೈರ್ಡ್ ಇಮ್ಯುನೋ ಡೆಫಿಷಿಯನ್ಸಿ ಸಿಂಡ್ರೋಮ್ ಅಂತ. ಇದೇನಿದು ಹ್ಯೂಮನ್ ಇಮ್ಯುನೋ ವೈರಸ್ ಅಂತ. ನೆಕ್ಸ್ಟು ಅಕ್ವೈರ್ಡ್ ಇಮ್ಯುನೋ ಡೆಫಿಷಿಯನ್ಸಿ ಸಿಂಡ್ರೋಮ್ ಅಂತ. ಓಕೆ, ಇದನ್ನು ಯಾರು ಕಂಡುಹಿಡಿದ್ರು ಏನು ಅದೆಲ್ಲ ಈಗ ಔಟ್ಡೇಟೆಡ್ ಇನ್ಫಾರ್ಮೇಷನ್. ಅದು ದಟ್ ಈಸ್ ನಾಟ್ ದ್ಯಾಟ್ ಮಚ್ ಇಂಪಾರ್ಟೆಂಟ್. ಇನ್ನೊಂದು ಏನು ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ HIV
ಏನು ವೈರಸ್ ಇದೆ ಇದು ಯಾವ ಆಕಾರದಲ್ಲಿದೆ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಗೋಳಾಕಾರದಲ್ಲಿದೆ ಅಂತ ನೆನ್ಪಿಟ್ಕೊಳ್ಳಿ. ಸರ್ಕ್ಯುಲರ್ ಫಾರ್ಮೆಟಲ್ಲಿ ಇದೆ, ಇದು ಗೋಳಾಕಾರದಲ್ಲಿ ಈ ವೈರಸ್ ಇದೆ. ಅದಾದಮೇಲೆ ಇದರ ಅನುವಂಶೀಯ ವಸ್ತು ಯಾವುದು ಅಂತ ಕೇಳಿದ್ದಾರೆ. DNA RNA ಅಥವಾ ಬೋತಾ ಅಂತ. ಸೊ ಇದರಲ್ಲಿ HIV ವೈರಸ್ಸಲ್ಲಿ ಅನುವಂಶೀಯ ವಸ್ತು ಯಾವುದು ಅಂತಂದರೆ ನಿಮಗೆ RNA ಅಂತ ನೆನ್ಪಿಟ್ಕೊಳ್ಳಿ. RNA ಅಂತ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು HIV ವೈರಸ್ನಲ್ಲಿರುವಂಥ ಕಿಣ್ವ ಯಾವುದು ಅಂತ ಒಂದು ಕ್ವಶನ್ ಕೇಳಿದ್ದಾರೆ. ಅಂದರೆ ಕೆಮಿಕಲ್ ಯಾವುದು ಅಥವಾ ಅದರಲ್ಲಿರುವಂಥ ಎನ್ಸೈಮ್ ಯಾವುದು ಅಂತ ಕೇಳಿದ್ದಾರೆ. ಟ್ರಾನ್ಸಿಕ್ಯೂಟಿವ್ ಎನ್ಸೈಮ್ ಅಂತ ಇದನ್ನು ಕರೀತಾರೆ. ಟ್ರಾನ್ಸಿಕ್ಯೂಟಿವ್ ಎನ್ಸೈಮ್ ಅಂತ ನೆನ್ಪಿಟ್ಕೊಳ್ಳಿ. ಸೊ 3-4 ನಾವು ನೆನ್ಪಿಟ್ಕೊಂಡಿವಿ. HIV ಫುಲ್ ಫಾರ್ಮು, ಏಡ್ಸ್ ಫುಲ್ ಫಾರ್ಮು, ಆಮೇಲೆ ಇದು ಗೋಳಾಕಾರದಲ್ಲಿದೆ ಅನ್ನೋದೊಂದು ಪಾಯಿಂಟು. ನೆಕ್ಸ್ಟ್ ಅದಾದಮೇಲೆ ನಾವೇನು ನೆನ್ಪಿಟ್ಕೊಂಡ್ವಿ, ಇದರಲ್ಲಿ ಇದು RNA ಬೇಸ್ಡ್ ಅಥವಾ DNA ಬೇಸ್ಡ್ ಅಂತ ನೆನ್ಪಿಟ್ಕೊಂಡ್ವಿ. ನೆಕ್ಸ್ಟ್ ಅದಾದಮೇಲೆ HIV ವೈರಸ್ಸು ಪ್ರೋಟೀನ್ ಆ್ಯಂಡ್ ಫ್ಯಾಟ್ ಇಂದ ಮಾಡಲ್ಪಟ್ಟಿರುತ್ತೆ. HIV ಗೋಳಾಕಾರದಲ್ಲಿದ್ದು RNA ಪ್ರೋಟೀನ್ ಕೊಬ್ಬಿನಿಂದ ಮಾಡಲ್ಪಟ್ಟಿದೆ. HIV ಏನು ಮಾಡುತ್ತೆ ಅಂತಂದರೆ ನಿಮಗೆ ಮಾನವನ ದೇಹದಲ್ಲಿರುವಂಥ B ಮತ್ತು T ಲಿಂಫೋಸೈಟ್ಸ್ ಅಂತ ಏನಿರುತ್ತೆ, ನಾವು ಇದನ್ನು ಡಿಸ್ಕಸ್ ಮಾಡಿದ್ದೀವಿ. ಬ್ಲಡ್ ಬಗ್ಗೆ ಡಿಸ್ಕಸ್ ಮಾಡಬೇಕಾದ್ರೆ ಕಂಪ್ಲೀಟಾಗಿ ಇದನ್ನು ಡಿಸ್ಕಸ್ ಮಾಡಿದ್ದೀವಿ. B ಲಿಂಫೋಸೈಟ್ಸ್ ಏನು ಕೆಲಸ ಮಾಡುತ್ತೆ, T ಲಿಂಫೋಸೈಟ್ಸ್ ಎಲ್ಲ ಏನು ಕೆಲಸ ಮಾಡುತ್ತೆ ಅಂತ. ಸೊ B ಲಿಂಫೋಸೈಟ್ಸ್ ಆ್ಯಂಡ್ T ಲಿಂಫೋಸೈಟ್ಸ್ನ ಸಿಂಪಲ್ ಏನಂದರೆ ರೋಗ ನಿರೋಧಕ ಶಕ್ತಿ ಏನಿರುತ್ತೆ ದೇಹದಲ್ಲಿ ಅವೆರಡನ್ನ ಬ್ಯಾಲೆನ್ಸ್ ಮಾಡುವಂಥದ್ದು B ಆ್ಯಂಡ್ T ಲಿಂಫೋಸೈಟ್ಸ್. ಇದನ್ನು ಅಟ್ಯಾಕ್ ಮಾಡಿ ಇದನ್ನು ಕಡಿಮೆ ಮಾಡುತ್ತೆ. ಅಂದರೆ ರೋಗ ನಿರೋಧಕ ಶಕ್ತಿನೇ ಇಲ್ಲದೆ ಇರೋ ಥರ ಈ HIV ವೈರಸ್ ಮಾಡುತ್ತೆ. ಈ HIV ವೈರಸ್ ಬಂದಾಗ ಏನಾಗುತ್ತೆ ಅಂದರೆ ದೇಹಕ್ಕೆ ಒಂದು ಸಣ್ಣ ನೆಗಡಿ ಬಂದ್ರೂ ಆ ನೆಗಡಿ ವರ್ಷಾನುಗಟ್ಟಲೆ ಹೋಗೋದೇ ಇಲ್ಲ. ಸೊ ಆ ಥರ ಇಮ್ಯೂನ್ ಸಿಸ್ಟಮನ್ನೇ ಡ್ರಾಪ್ ಮಾಡಿಬಿಡುತ್ತೆ ಇದು. ಅದೇ ಇದು ಡೇಂಜರಸ್ ಒಂದು ಸಿಂಪ್ಟಮ್ ಅಂದರೆ. ಓಕೆ, ನೆಕ್ಸ್ಟು ಅದಾದಮೇಲೆ ಇದ್ರ ಪತ್ತೆ ಹಚ್ಚುವಂಥ ಏನು ಡಯಾಗ್ನೋಸ್ಟಿಕ್ಸ್ ಏನಿದೆ ಇದ್ರ ಮೇಲೆ ಕ್ವಶನ್ಸ್ ತುಂಬ ಸರಿ ಬಂದಿದೆ. ಎಲಿಸಾ ಅನ್ನೋ ಒಂದು ಟೆಸ್ಟ್ ಮಾಡ್ತಾರೆ. ಎಲಿಸಾ ಅಂತಂದು ಒಂದು ಟೆಸ್ಟ್ ಮಾಡ್ತಾರೆ. ಇದು ಕೂಡ ಇದು ಇಂಪಾರ್ಟೆಂಟ್. ಇದು ಎಲಿಸಾ ಫುಲ್ ಫಾರ್ಮ್ ಕೇಳಿದ್ದಾರೆ. SSC ಎಕ್ಸಾಮಲ್ಲೆಲ್ಲ ಸುಮಾರು ಸಾರಿ ಕೇಳಿದ್ದಾರೆ. ಎಲಿಸಾ ಫುಲ್ ಫಾರ್ಮ್ ಏನಂದರೆ ಎನ್ಸೈಮ್ ಲಿಂಕ್ಡ್ ಇಮ್ಯುನೋಸಾರ್ಬೆಂಟ್ ಎಸ್ಸೆ ಅಂತ. ಎನ್ಸೈಮ್ ಲಿಂಕ್ಡ್ ಇಮ್ಯುನೋಸಾರ್ಬೆಂಟ್ ಎಸ್ಸೆ ಅಂತ ನಾವು ಈಗ ಯಾವ್ಯಾವುದು HIV ಫುಲ್ ಫಾರ್ಮ್ ನೋಡಿದ್ವಿ, ಏಡ್ಸ್ ಫುಲ್ ಫಾರ್ಮ್ ನೋಡಿದ್ವಿ. ನೆಕ್ಸ್ಟ್ ಅದೇ ಥರ ಎಲಿಸಾ ಫುಲ್ ಫಾರ್ಮ್ ನೋಡಿದ್ದೀವಿ. ಆಮೇಲೆ PCR ಅನ್ನೋ ಒಂದು ಟೆಸ್ಟ್ ಮಾಡ್ತಾರೆ, ಪಾಲಿಮರೇಸ್ ಚೈನ್ ರಿಯಾಕ್ಷನ್ ಅಂತ. ನಾವು ಇದನ್ನು PCR COVID-19 ಟೆಸ್ಟ್ ಮಾಡಬೇಕಾದ್ರೂ ಕೂಡ ಈ PCR ಟೆಸ್ಟ್ ಬಗ್ಗೆನೇ ಡಿಸ್ಕಸ್ ಮಾಡಿದ್ದೀವಿ. ಓಕೆ, COVID-19 ಕೂಡ ಈ PCR ಪಾಲಿಮರೇಸ್ ಚೇಂಜ್ ರಿಯಾಕ್ಷನ್ ಟೆಸ್ಟ್ನೇ ಮಾಡ್ತಾರೆ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಟೆಸ್ಟ್ ಯಾವುದು ಅಂದರೆ ವೆಸ್ಟರ್ನ್ ಬ್ಲಾಟ್ ಟೆಸ್ಟ್ ಅಂತ. ವೆಸ್ಟರ್ನ್ ಬ್ಲಾಟ್ ಟೆಸ್ಟು. ಅದಾದಮೇಲೆ ನ್ಯೂಕ್ಲಿಕ್ ಆ್ಯಸಿಡ್ ಬೇಸ್ಡ್ ಟೆಸ್ಟ್ ಅಥವಾ ರ್ಯಾಪಿಡ್ ಟೆಸ್ಟ್ ಅಂತ ಕರೀತಾರೆ. ಸೊ ಈ 4 ಟೆಸ್ಟನ್ನು ಯೂಸ್ ಮಾಡಿ HIV ಆಗಿದೆಯಾ ಅಂತ ಕಂಡುಹಿಡಿಯೋಕ್ಕೆ ಈ 4 ಟೆಸ್ಟನ್ನು ಯೂಸ್ ಮಾಡ್ತಾರೆ. 4ರಲ್ಲಿ ಯಾವ್ದಾದ್ರು ಒಂದನ್ನು ಯೂಸ್ ಮಾಡ್ತಾರೆ. ಓಕೆ, ಅದೇ ಥರ ನಮಗೆ ಟ್ರೀಟ್ಮೆಂಟ್ಸ್ ಏನೇನು ಅವೈಲೇಬಲ್ ಇದೆ HIVಗೆ ಅನ್ನೋದನ್ನು ತಿಳ್ಕೊಬೇಕಾಗುತ್ತೆ. HAART ಹೈಲಿ ಆ್ಯಕ್ಟಿವ್ ಆ್ಯಂಟಿ ರೆಟ್ರೋವೈರಲ್ ಥೆರಪಿ ಅಂತ ಕರೀತಾರೆ. ಆ್ಯಂಟಿ ರೆಟ್ರೋವೈರಲ್ ಥೆರಪಿ ಅಂತ ಕರೀತಾರೆ. ಸೊ ಇದನ್ನೊಂದು ಯೂಸ್ ಮಾಡ್ತಾರೆ ಮೆಡಿಕೇಷನಿಗೆ. ಅದೇ ಥರ ಇದೊಂದು ಮೆಡಿಸಿನ್ ಇದೆ, ಇದನ್ನು ಕೂಡ ಯೂಸ್ ಮಾಡ್ತಾರೆ. ನೆಕ್ಸ್ಟು ಇದೊಂದು ಮೆಡಿಸಿನ್ ಇದೆ, ಇದು ಕೂಡ ಈ 2-3 ಮೆಡಿಸಿನ್ನ ಯೂಸ್ ಮಾಡಿ ಟ್ರೀಟ್ಮೆಂಟನ್ನು ಕೊಡೋಕ್ಕೆ ಟ್ರೈ ಮಾಡ್ತಾರೆ. ಆಮೇಲೆ HIV ಆದವರಿಗೆ ಒಂದೇನೆಂದರೆ ಇವರು ಕೊನೆಗೆ ಸಾವನ್ನಪ್ಪುವಂಥ ಯಾವ್ದಾವ್ದು ಡಿಸೀಸಿಂದ ಅಂದರೆ HIV ಮಾತ್ರ ಅಲ್ಲ, TB ಡಿಸೀಸ್ ಬರುತ್ತೆ, TB ಆಗುತ್ತೆ, ನಿಮೋನಿಯಾ ಆಗುತ್ತೆ. ಈ ಥರ ಬೇರೆ 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 ಡಿಸೀಸಿಂದ ಕಾಲ್ರಾ ಆಗುತ್ತೆ, ಅಮಿಬಿಕ್ ಡಿಸೆಂಟ್ರಿ ಆಗುತ್ತೆ, ಆಮೇಲೆ ಹರ್ಬ್ಸ್ ಅಂತ ಏನು ಕರೀತಾರೆ, ಸರ್ಪಗ್ರಂಥಿ ಅಂತ ಏನು ಕರೀತಾರೆ ಅದಾಗುತ್ತೆ, ಜಾಂಡಿಸ್ ಆಗುತ್ತೆ. ಈ ಥರ ಬೇರೆ ಬೇರೆ ಡಿಸೀಸಸ್ಸಿಂದನೇ ಈ HIV ಪೇಷಂಟ್ ಸಫರ್ ಆಗೋದು ಜಾಸ್ತಿ. ಯಾಕಂದರೆ ಇಮ್ಯುನಿಟಿನೇ ಅವರಲ್ಲಿ ಕಡಿಮೆ ಆಗಿಬಿಟ್ಟಿರುತ್ತೆ. ಅದಾದಮೇಲೆ ನಮಗೆ ಇದನ್ನೆಲ್ಲ ಈ ವೈರಲ್ ಡಿಸೀಸಸ್ಸನ್ನು ತಡೆಗಟ್ಟುವಂಥ ಒಂದೇ ಒಂದು ವಿಧಾನ ಯಾವುದು ಅಂತಂದರೆ ವ್ಯಾಕ್ಸಿನೇಷನ್ ಆ್ಯಂಡ್ ಆ್ಯಂಟಿವೈರಲ್ ಟ್ರೀಟ್ಮೆಂಟ್ಸ್ ಆ್ಯಂಡ್ ವೆಕ್ಟರ್ ಕಂಟ್ರೋಲ್ ಆ್ಯಂಡ್ ಅವೇರ್ನೆಸ್. ಈ 3 ವಿಧದಿಂದ ನಾವು ವೈರಲ್ ಡಿಸೀಸಸ್ನ ಸ್ಪ್ರೆಡ್ಡನ್ನು ಕಡಿಮೆ ಮಾಡ್ಬೋದು. ಫಸ್ಟ್ ವ್ಯಾಕ್ಸಿನೇಷನ್ ಏನಂತಂದರೆ ನಾವು ಡಿಸ್ಕಸ್ ಮಾಡಿದ್ವಿ, ಹೆಪಟೈಟಿಸ್ ಬಿಗೆ ವ್ಯಾಕ್ಸಿನೇಷನ್ ಇದೆ, ಹೆಪಟೈಟಿಸ್ ಬಿಗೆ. ಅದೇ ಥರ ರೇಬೀಸ್, ನಾಯಿ ಕಚ್ಚಿದಾಗ ಫಸ್ಟಿಗೆ ಹೋಗಿ ವ್ಯಾಕ್ಸಿನೇಷನ್ ಮಾಡಿಸ್ಕೊಂಬಂದ್ಬಿಡ್ಬೇಕು. ಸೊ ಅದೇ ಥರ ನಿಮಗೆ ಬೇರೆ ಬೇರೆ ಡಿಸೀಸ್, ಈ ಪೋಲಿಯೋ ವ್ಯಾಕ್ಸಿನೇಷನ್ ಮಾಡಿಸಿರೋದ್ರಿಂದ 2014ರಿಂದ ಭಾರತದಲ್ಲಿ ಒಂದು ಪೋಲಿಯೋ ಕೇಸಸ್ಸು ಡಿಟೆಕ್ಟ್ ಆಗಿಲ್ಲ. ಸೊ ವ್ಯಾಕ್ಸಿನೇಷನ್ ಈಸ್ ಒನ್ ಆಫ್ ದ ಮೆಥಡ್ ಟು ರಿಸ್ಟ್ರಿಕ್ಟ್ ದೀಸ್ ವೈರಲ್ ಡಿಸೀಸಸ್. ಅದಾದಮೇಲೆ ಆ್ಯಂಟಿವೈರಲ್ ಟ್ರೀಟ್ಮೆಂಟ್ಸ್ ಅಂತ ಇದೆ.
ಏನು ಆ್ಯಂಟಿವೈರಲ್ ಟ್ರೀಟ್ಮೆಂಟ್ಸ್ ಅಂತಂದರೆ ವೈರಸ್ ಅಟ್ಯಾಕ್ ಆದಾಗ ಫಾರ್ ಎಕ್ಸಾಂಪಲ್ ನಿಮಗೆ ಬರ್ಡ್ ಫ್ಲೂ ಅಥವಾ H1N1 ಬಂದಾಗ ಕೆಲವೊಂದು ಆ್ಯಂಟಿವೈರಲ್ ಮೆಡಿಕೇಷನ್ ಕೊಡ್ತಾರೆ. ಆ ಆ್ಯಂಟಿವೈರಲ್ ಮೆಡಿಕೇಷನ್ನಿಂದ ಅದು ವೈರಸ್ ಸ್ಪ್ರೆಡ್ ಆಗೋದನ್ನು ರಿಸ್ಟ್ರಿಕ್ಟ್ ಮಾಡಿ ಆ ಡಿಸೀಸನ್ನು ಕಡಿಮೆ ಮಾಡುತ್ತೆ. ಈಗ ನಾವು ಹಾರ್ಟ್ ಥೆರಪಿ ಅಂತ ಓದಿದ್ವಿ ಮೇಲೆ, ಹೈಲಿ ಆ್ಯಕ್ಟಿವ್ ಆ್ಯಂಟಿ ರೆಟ್ರೋವೈರಲ್ ಥೆರಪಿ ಅಂತ. ಆ ಥೆರಪಿಲಿ ಇದೇ ಟೆಕ್ನಿಕನ್ನು ಯೂಸ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಅದೇ ಥರ ರಿಬಾವೈರಿನ್ ಬಗ್ಗೆ ನೆನ್ಪಿಟ್ಕೊಳ್ಳಿ. ನಿಫಾ ವೈರಸನ್ನು ಕಂಟ್ರೋಲ್ ಮಾಡೋದಕ್ಕೆ ರಿಬಾವೈರಿನ್ ಅನ್ನೋ ಒಂದು ಮೆಡಿಕೇಷನ್ನ ಯೂಸ್ ಮಾಡ್ತಾರೆ. ಅದೇ ಥರ ವೆಕ್ಟರ್ ಕಂಟ್ರೋಲ್ ಅಂದರೆ ನಾವು ಆಗಲೇ ಡಿಸ್ಕಸ್ ಮಾಡಿದ್ವಿ ಈ ಸೊಳ್ಳೆ ಮತ್ತು ಟಿಕ್ಸು ಈ ಥರ ಡಿಫ್ರೆಂಟ್ ಆರ್ಗ್ಯಾನಿಸಮ್ಸ್ ಏನಿದೆ ಅದರಿಂದ ಅವೆಲ್ಲ ವೆಕ್ಟರ್ಸ್ ಥರ ಆ್ಯಕ್ಟ್ ಆಗಿ ಈ ವೈರಲ್ ಡಿಸೀಸನ್ನ ಸ್ಪ್ರೆಡ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇದೆ ಅಂತ ಡಿಸ್ಕಸ್ ಮಾಡಿದ್ವಿ. ಸೊ ಈ ಸೊಳ್ಳೆಗಳನ್ನೇ ನೀವು ನಿಯಂತ್ರಣದಲ್ಲಿಟ್ಟರೆ ಈ ಡಿಸೀಸ್ ಸ್ಪ್ರೆಡ್ ಆಗೋದು ಕಡಿಮೆ ಆಗುತ್ತೆ ಅಂತ. ಸೊ ಸೊಳ್ಳೆ ನಿಯಂತ್ರಣಕ್ಕೋಸ್ಕರ ಸರ್ಕಾರ ಸುಮಾರು ಕಾರ್ಯಕ್ರಮಗಳನ್ನೆಲ್ಲ ತಂದಿದೆ. ಈ ಸೊಳ್ಳೆಗಳ ನಿಯಂತ್ರಣ ಮಾಡೋದ್ರಿಂದ ಈ ಡಿಸೀಸಸ್ ವೆಕ್ಟರ್ನೇ ಕಡಿಮೆ ಮಾಡಿಬಿಟ್ರೆ ಸೊ ವೈರಸ್ ಏನಾಗುತ್ತೆ, ಸತ್ತೋಗ್ಬಿಡುತ್ತೆ, ಅಲ್ಲಿಗೆ ಚೈನ್ ಎಂಡ್ ಆಗುತ್ತೆ ಅದ್ರದ್ದು ಅಂತ. ಸೊ ಸೊಳ್ಳೆಗಳ ನಿಯಂತ್ರಣ ಮಾಡೋದ್ರ ಅದಾದಮೇಲೆ ರಕ್ತ ಮತ್ತು ದ್ರವ ಸುರಕ್ಷತೆ ಅಂತ. ಅಂದರೆ ಈಗ ನೋಡಿ, HIV ಬ್ಲಡ್ ಥ್ರೂ ಟ್ರಾನ್ಸ್ಫರ್ ಆಗುತ್ತೆ ಅಥವಾ ಲೈಂಗಿಕ ಕ್ರಿಯೆಯಿಂದ ಟ್ರಾನ್ಸ್ಫರ್ ಆಗುತ್ತೆ. ಅವು ಎರಡನ್ನೂ ನೀವು ರಿಸ್ಟ್ರಿಕ್ಟ್ ಮಾಡಿದ್ರೆ, ಅಂದರೆ ಈಗ ಕಟಿಂಗ್ ಶಾಪಿಗೆ ಹೋದಾಗ ಬ್ಲೇಡು ಬೇರೆದನ್ನೇ ಯೂಸ್ ಮಾಡಬೇಕು ಅಂತ ಹೇಳ್ತಾರೆ ಪ್ರತಿಯೊಬ್ಬರಿಗೂ. ಯಾಕೆ ಅಂತಂದರೆ ಒಬ್ರದ್ದು ಕಟಿಂಗ್ ಮಾಡಿದ ಮೇಲೆ ಆ ಬ್ಲೇಡಲ್ಲಿ ಏನಾದ್ರು ಬ್ಲಡ್ ಸ್ಟೇನ್ಸ್ ಉಳಿದಿದ್ರೆ ಆ ವ್ಯಕ್ತಿಗೆ ಏನಾದ್ರು HIV ಇದ್ದರೆ ನೆಕ್ಸ್ಟ್ ಕೂತ್ಕೊಳ್ಳೋಂಥ ವ್ಯಕ್ತಿಗೂ ಅದು ಸ್ಪ್ರೆಡ್ ಆಗುವಂಥ ಚಾನ್ಸಸ್ ಇರುತ್ತೆ. ಈ ಥರದ ಕೆಲವೊಂದು ಸಿಚುವೇಶನ್ಸನ್ನು ಕರೆಕ್ಟಾಗಿ ಹ್ಯಾಂಡಲ್ ಮಾಡಿದ್ರೆ, ಸ್ಯಾನಿಟೈಸೇಷನ್ ಆ್ಯಂಡ್ ನಿಮಗೆ ಹೈಜೀನ್ ಮೇಂಟೈನ್ ಮಾಡಿದ್ರೆ ಏನಾಗುತ್ತೆ, ಈ ವೆಕ್ಟರ್ ಥ್ರೂ ಸ್ಪ್ರೆಡ್ ಆಗುವಂಥ ಡಿಸೀಸನ್ನ ಕಂಟ್ರೋಲ್ ಮಾಡ್ಬೋದು. ಇಲ್ಲಿಗೆ ನಮ್ಮ ವೈರಲ್ ಡಿಸೀಸಸ್ದು ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ನಮ್ಮ ಬೇಸಿಕ್ಸ್ ಆಫ್ ಬಯಾಲಜಿಗೆ ಮೈಕ್ರೋಬಯಾಲಜಿ ಕೂಡ ಕಂಪ್ಲೀಟ್ ಆಯಿತು. ಸೊ ಈ ವಿಡಿಯೋದೊಂದಿಗೆ ನಮ್ಮ ಬೇಸಿಕ್ಸ್ ಆಫ್ ಬಯಾಲಜಿ ಮುಗಿಯುತ್ತೆ. ನೆಕ್ಸ್ಟ್ ಬೇರೆ ಯಾವುದಾದ್ರು ಕೋರ್ಸ್ ಬೇಕಿದ್ರೆ ನೀವು ಕೆಳಗಡೆ ಕಮೆಂಟ್ ಮಾಡಿ ನೆಕ್ಸ್ಟ್ ಕೋರ್ಸನ್ನು ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.